ಪಾನಿ ಅಂತೂ ಗಟ ಗಟ ಕುಡಿಯೋಣ ಅನ್ಸ್ತೈತೆ. ಇನ್ನ ಮಾಡ್ತಾನೆ ಮೂರ್ ಮಾಡಿದ್ನೆ ಕಷ್ಟಪಟ್ಟು ಕೆಳಗೆ ಕುಡಿಸಿದೀನಿ ಫ್ರೆಂಡ್ಸ್. ಸಕ್ಕತ್ತಾಗಿದೆ, ಹೇಳಕ್ಕೆ ಆಗಲ್ಲ. ಇಷ್ಟೊಂದು ಟೇಸ್ಟ್ ಆಗಿ ದೇವರನ್ನೇ ಬಂದಿಲ್ಲ. ಆ ನಾಯಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಸ್ಯಾಡ್ ಆಗವನೆ. ನಮ್ ಟಾಮು ನೋಡ ದೇವದ ಸಾಕ್ತವನೆ. ಇವನ್ ಮುಖ ನೋಡಿದ್ರೆ ಲವ್ ಫೇರ್ಯೂರಲ್ಲಿ ಊಟನೂ ಮಾಡಲ್ಲ ಅಂತ ಅನಿಸ್ತೈತೆ. ಚಾಲೆಂಜ್ ಮಾಡೋಣ, 5 ಯಾರು ಫಸ್ಟ್ ಆಗಿ ತಿಂತಾರೋ. ನಿಮ್ಗೆ ರೆಡಿ ಮಾಡ್ಕೊ. ಫಸ್ಟ್ ಪೂರಿ ಓಪನ್ ಮಾಡು. 5 ರೆಡಿ ಮಾಡ್ಕೊ. ಆಮೇಲೆ ಹಚ್ಕೊಳ್ಳೋದಿದ್ರಲ್ಲ ಹಚ್ಕೊಂಡು ತಿನ್ನೋಣ ಇಬ್ರುನು. ಒಂದು ಸಪ್ರೇಟ್ ಆಗಿ ಬಟ್ಲ ತರಲ್ಲ ಪಾನಿ ಹಚ್ಕೊಳಕ್ಕೆ. ಗ್ಲಾಸ್ ಸಪ್ರೇಟ್ ಆಗಿ ತರ್ತೀನಿ. ಪಾನಿ ಅಂತೂ ಗಟ ಗಟ ಕುಡಿಯೋಣ ಅನ್ಸ್ತೈತೆ. ಮಿಕ್ಕಿದ್ರೆ ಕುಡಿಯೋದೆ. ನಾನು ಪಾನಿಗೋಸ್ಕರನೇ ಪಾನಿಪುರಿ ತರ್ಸೋದು ಫ್ರೆಂಡ್ಸ್. ನಾನು ತಿನ್ನೋ ತನಕ ತಿನ್ಬಾರ್ದು. ಆದ್ರೆ ನಿನ್ ಪಾನಿ ನಾನು ರೆಡಿ ಮಾಡ್ಕೊಳ್ತೀನಿ ಇರಪ್ಪು. ಸಾರಿ ಫ್ರೆಂಡ್ಸ್, ನಾವು ಯಾವ ಕಡೆ ಈ ಕಡೆ ತಿರ್ಕೊಳಕ್ಕೂ ಆಗ್ತಾ ಇಲ್ಲ. 1 ನಿಮಿಷ ಫ್ರೆಂಡ್ಸ್, ತಿರ್ಕೋತೀವಿ. 5 ಎತ್ಕೋ, ಇಲ್ಲ 10 ಎತ್ಕೊಳ್ಳೋಣ. 5 ಎತ್ಕೊಳ್ಳೋಣ, ಆಮೇಲೆ ನಿಧಾನಕ್ಕೆ ತಿನ್ಬೋದು. ಚಾಲೆಂಜ್ ಮಾತ್ರ ಇದು, ಆಯ್ತಾ? 8 ಗೆಲ್ಲಿಸ್ಬೇಕಂತ ಇವತ್ತು, ಆಯ್ತಾ? ಇರೋ ನಾನು ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಹಾಕೋ, ಕೊತ್ತಂಬರಿ ಸೊಪ್ಪು ಈರುಳ್ಳಿನೂ ಹಾಕೋ, ಚೆನ್ನಾಗಿರ್ತೈತೆ. ಏನ ಪಾನಿ ಒಳಗೇನು ಈರುಳ್ಳಿ ಹಾಕ್ಬೇಕು, ಅದ್ರ ಮೇಲೇನೂ ಹಾಕೊಂಡ್ ತಿನ್ಬೇಕು, ಸೂಪರ್ ಇರ್ತೈತೆ. ಇರಪ್ಪಿ ಇರು, ನಾನು ಬರ್ತೀನಿ. ಇನ್ನ ಮಾಡ್ತಾ ಇದೀಯಾ? ನಾನು ಆಗೋಯ್ತು ಅನ್ಕೊಂಡೆ, ನಂದೇ ಬೇಗ ಮಾಡಿದ್ದೀನಿ ನಾನು. ಈ ತರ ಬೇಗ ಬೇಗ ರೆಡಿ ಮಾಡೋದು ನೋಡಿದ್ರೆ ಪಾನಿಪುರಿ ಅಂಗಡಿ ಹಾಕೋಬೋದು ಅನ್ನಿಸ್ತೈತಲ್ಲ ಫ್ರೆಂಡ್ಸ್. ಬಟಾಣಿನೂ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ. ಬಟಾಣಿ ಎಷ್ಟು ಹಾಕೊಳ್ತೀವಿ ಅಷ್ಟು ಟೇಸ್ಟ್ ಇರ್ತೈತೆ ಅಂತ. ಸ್ಮೆಲ್ ಮಾತ್ರ ಸೂಪರ್ ಐತೆ ಫ್ರೆಂಡ್ಸ್. ಸೇಮ್ ಪಾನಿಪುರಿ ಅಂಗಡಿ ಸ್ಮೆಲ್ ಬರ್ತೈತಲ್ಲ ಅದೇ ಥರ, ಸೇಮ್ ಟು ಸೇಮ್, ಸ್ವಲ್ಪನೂ ಚೇಂಜ್ ಇಲ್ಲ. ಇರು ನಾನು ಸ್ಟಾರ್ಟ್ ಹೇಳ್ತೀನಿ, ಅಲ್ಲಿ ತನಕ ನಾನು ಸ್ವಲ್ಪ ಕುತ್ಕೊಳ್ತೀನಿ. ಫ್ರೆಂಡ್ಸ್ ಪಾನಿಪುರಿ ಹಂಗಂದ್ರೆ ತಗೊಳ್ಳಿ ಅಂತನಾ? ನನ್ನ ಕಡೆ ತಿರ್ಕೋ, ನಾನು ಸ್ಟಾರ್ಟ್ ಹೇಳ್ತೀನಿ. ಕಷ್ಟಪಟ್ಟು ಕೆಳಗೆ ಕುಳಿಸಿದೀನಿ ಫ್ರೆಂಡ್ಸ್, ಅಳ್ಳಾಡಿಸಿ ದೂರಿಸಿ ಕುಳಿಸಿದೀನಿ ಜಾಗ ಇಲ್ಲದೆ. ರೆಡಿ 1 2 3 ಸ್ಟಾರ್ಟ್. ಹೆಂಗೈತೆ? ಮನೇಲಿ ಮಾಡಿದಂದ್ರೆ ಯಾರು ನಂಬಲ್ಲ ಫ್ರೆಂಡ್ಸ್. ಸೇಮ್ ರೋಡ್ ಸೈಡ್ ಸಿಗೋ ಥರನೇ ಐತೆ. ಬೈ ಚಾನ್ಸ್ ಚೆನ್ನಾಗಿಲ್ಲ ಅಂದಿದ್ರೆ ಶಿವ ತಿಂತಾನೆ ಇರಲಿಲ್ಲ. ಇನ್ನ ಬೇಕಾ ಪೂರಿ? ಐತೆ, ಇನ್ನು ಮಾಡಿಲ್ಲ. ಆದ್ರೆ ಆಮೇಲೆ ಮಾಡ್ಕೊಳ್ಳೋಣ. ನೋಡಿದ್ರ ಫ್ರೆಂಡ್ಸ್, ಇನ್ನೂ ಬೇಕಂತೆ, ಅಷ್ಟು ಚೆನ್ನಾಗೈತೆ. ಸಕ್ಕತ್ತಾಗಿದೆ, ಹೇಳೋಕ್ಕೆ ಆಗಲ್ಲ. ನಾನು ಮಾಡಿದಂತ ನನಗೆ ಖುಷಿ ಆಗ್ತೈತೆ. ಸೂಪರ್ ಅಲ್ಲ? ಥ್ಯಾಂಕ್ಸ್ ಇಸ್ ಇದೆಲ್ಲ ಮಾಡಿಕೊಟ್ಟಿದ್ದಕ್ಕೆ. ನೀನು ಥ್ಯಾಂಕ್ಸ್ ಹೇಳು. ನಾಚಿಕೆ ಆಗ್ತಿತ್ತ ಮಾತಾಡೋಕ್ಕೆ? ಶಿವ ಹೆಣ್ಮಕ್ಳ ಹತ್ರ ಮಾತಾಡೋಲ್ಲ ಫ್ರೆಂಡ್ಸ್. ಒಂದ್ಸಲ ಲೈವ್ ಮಾಡ್ತೀನಿ, ಎಲ್ಲರೂ ಮಾತಾಡಿಸಿ, ಅವಾಗ ಅಭ್ಯಾಸ ಆಗ್ತಿದೆ. ಸೂಪರ್ ಐತೆ ಫ್ರೆಂಡ್ಸ್. ನಿಜ ನಾನು ಇಷ್ಟು ಚೆನ್ನಾಗಿ ಬರ್ತೈತೆ ಅಂತ ಅನ್ಕೊಂಡೇ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಅವ್ರು ಪೇಸ್ಟ್ ಮಾಡಿಕೊಟ್ಟಿದ್ರಲ್ಲ ಫ್ರೆಂಡ್ಸ್ ಪಾನಿಗೆ. ಅದು ಹೇಳೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗೈತೆ. ನಾನು ಅನ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ನಾನು ಮಾಡ್ತಾ ಇದ್ದೆ ಮೊದಲೆಲ್ಲ, ಇಷ್ಟೊಂದು ಟೇಸ್ಟಾಗಿ ದೇವರನ್ನೇ ಬಂದಿಲ್ಲ ತಾನೇ ಪೇ ನಾನು ಮಾಡಬೇಕಾದ್ರೆ. ಅಂದರೆ ನಾನು ಬ್ಲ್ಯಾಕ್ ಸಾಲ್ಟು ಅದೇನು ಗೊತ್ತೇ ಇರಲಿಲ್ಲ ಅವಾಗ ನನಗೆ. ಮಾತಾಡ್ಸ್ಬರ್ತಾ? ನಾಳೆ ಪಾನಿಪುರಿ ಅಂಗಡಿಲಿ ಹೋಗಿ ನಾಳೆ ದುಡ್ಡು ಕೊಡ್ತೀನಿ ಅಂದ್ರೆ ಕೊಡ್ತಾರಾ? ಅಪ್ಪಿ ನಾನು 8 ತಿಂದಿದ್ದು. ಮಾಡ್ಕೊ.
ನಂಗೆ ಇನ್ನೂ ಬೇಕು ಫ್ರೆಂಡ್ಸ್, ಆದರೆ ಪೂರಿ ಮಾಡ್ಕೋಬೇಕು, ಆಮೇಲೆ ಮಾಡ್ಕೊಂಡು ತಿಂತೀನಿ. ಟೇಸ್ಟ್ ಸೂಪರ್ ಐತೆ. ನಾನು ಊಟ ಮಾಡಲ್ಲ ಇವತ್ತು, ಇದನ್ನೇ ತಿಂತೀನಿ ಮತ್ತೆ ಒಂದ್ಸಲ 4 ಸಲ ತಿಂದ್ಬಿಟ್ಟು ಮಲಗ್ಬಿಡ್ತೀನಿ ಅಷ್ಟೇ. ಚೆನ್ನಾಗೈತೆ, ಸಕ್ಕತ್ತೈತೆ. ಪೂ ಪಾನಿ ಮಾತ್ರ ಸ್ವಲ್ಪನೂ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ಎಲ್ಲ ಕುಡಿತೀನಿ ನಾನು. ಯಾಕೋ ಟಾಮು ಸ್ಯಾಡ್ ಹಾಕಿ ಕೂತಿದ್ದಿ? ಅದು ನಾನು ಚಪ್ಪಲಿ ಹತ್ರ ಕುತ್ಕೋಬಾರ್ದು ಅಂತ ತಾನೇ ಹೇಳಿದ್ದು ನಾನು. ಯಾಕೆ ಸ್ಯಾಡ್ ಆಗಿದ್ದಿ? ಅದು ವ್ಯಾಲೆಂಟೈನ್ಸ್ ಡೇ ದಿನ ಹುಡುಗಿ ಕೈ ಕೊಟ್ಲಾ ಟಾಮು? ಅಯ್ಯಯ್ಯೋ, ಯಾವುದೋ ಹುಡುಗಿಗೆ ಅಂದರೆ ಹುಡುಗಿ ನಾಯಿಗೆ ಪ್ರಪೋಸ್ ಮಾಡವನೆ, ಆ ನಾಯಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಸ್ಯಾಡ್ ಆಗವನೆ. ಸೋ ಸಾರಿ. ಬರೋ ವರ್ಷ ಒಳ್ಳೆ ನಾಯಿ ಸಿಗ್ತೈತೆ, ಸುಮ್ಮನೆ ಟಾಮು ಯೋಚನೆ ಮಾಡಬೇಡ, ದೇವತೆ ಸಾಕ್ಬೇಡ ಆಯಿತಾ? ಇವ್ ನಿಜ ಹಿಂಗೆ ಕೂತವನೆ. ಅಯ್ಯಯ್ಯ, ಇವನ್ ಗೋಳು ಕೇಳೋಕ್ಕಾಗ್ತಿಲ್ಲ. ನಮ್ಮ ಟಾಮು ನೋಡ ದೇವದಾಸ್ ಆಗ್ತಾವನೆ. ಇವನು ಪಾನಿಪುರಿ ಯಾಕೆ ಹಾಕಿಲ್ಲ ಅಂತ ಕೇಳಬೇಡಿ ಫ್ರೆಂಡ್ಸ್, ಇವನು ಪಾನಿಪುರಿ ತಿನ್ನಲ್ಲ. ಕರ್ಮಿನ್ ಸಾರು ಇದೆಯಲ್ಲ, ಅದಕ್ಕೆ ಅನ್ನ ಮಾಡ್ಕೊಡ್ಬೇಕು ಇವನಿಗೆ ಸಂಜೆಗೆ. ಇವನ ಮುಖ ನೋಡಿದ್ರೆ ಲವ್ ಫೇರ್ಯೂರಲ್ಲಿ ಊಟನೂ ಮಾಡಲ್ಲ ಅಂತ ಅನ್ನಿಸ್ತೈತೆ. ಇಷ್ಟೇ ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ನನಗಂತೂ ಪಾನಿಪುರಿನೇ ತಿಂತೀನಿ, ಮತ್ತೆ ಒಂದ್ಸಲ ಪೂರಿ ಮಾಡಿಕೊಂಡು ಶಿವನಿಗೂ ಇನ್ನೊಂದ್ಸಲ ಬೇಕಂತೆ ಮಾಡಿಕೊಡ್ತೀನಿ. ಆಮೇಲೆ ಅನ್ನ ಮಾಡಿರ್ತೀನಿ. ಕರ್ಮಿನ್ ಸಾರು ಇದೆ ಫ್ರೆಂಡ್ಸ್, ಅದು ತಿಂದರೆ ನೈಟ್ಗೆ ಆಯಿತು. ಈಗ 6 ಗಂಟೆ ಆಯಿತು ಫ್ರೆಂಡ್ಸ್, ಈಗ ಬೇಸಿಗೆ ಅಲ್ವಾ, ಹಂಗಾಗಿ ಬೆಳಕಿದೆ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.